ಹಾಯ್ ಸ್ನೇಹಿತರೆ, ವೀಕ್ಷಕರೇ, ಕನ್ನಡಿಗರೇ. ನಮ್ಮ ಸ್ನೇಹಿತ ಗೋಪಾಲ್ ಮಹಾರಾಜ್ ಒಂದು ಸಾಂಗ್ ಮಾಡಿದ್ದಾರೆ ನಮ್ಮ ತುಮಕೂರು ಬಗ್ಗೆ. ನಮ್ಮೂರು ತುಮಕೂರು, ನಿಮ್ಮೂರು ಯಾವುದು ಗುರು ಅಂತ. ಸಾಂಗ್ ತುಂಬ ಚೆನ್ನಾಗಿದೆ. ನಾವು ನಮ್ಮ ಸ್ನೇಹಿತರೆಲ್ಲ ಅಂದರೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಪೂಜೆ ಮಾಡಿ ಆಶೀರ್ವಾದ ತಗೊಂಡು, ಇವರು ನಮ್ಮ ಕ್ಯಾಮ್ರಾಮ್ಯಾನು ಚೆನ್ನಾಗಿ ಶೂಟ್ ಮಾಡ್ತಾರೆ. ನೋಡಿ ಹೆಂಗೆಲ್ಲ ಶೂಟ್ ಮಾಡ್ತಾರೆ. ಗೋಪಿ ಶೂಟ್ಗೆ ರೆಡಿ, ಇರ್ಫಾನ್ ಇನ್ನೂ ಅಲ್ಲ ಆಗ್ಬಿಟ್ಟಾನೆ ಆಲ್ರೆಡಿ. ಸಿದ್ಧಾರ್ಥ ಕಾಲೇಜ್ ಹತ್ರ ಪೂಜೆ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಸೀದಾ ಅಮ್ಮನಿಕೆರೆ ಬಂದು ನಾವು ಶೂಟಿಂಗ್ ಮಾಡೋಣ ಅಂತ ಬಂದ್ರೆ ಇವ್ರು ನೋಡಿ ವಾಕಿಂಗ್ ಮಾಡ್ತಾವ್ರೆ. ಇವರು ನಮ್ಮ ಹುಡುಗ ದರ್ಶನ್, ನಮ್ಮ ಚಿಕ್ಕನಹಳ್ಳಿ ಅವರು. ಅಣ್ಣ ಏನೇ ಹೇಳ್ತಾರೆ ಕೇಳೋಣ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನಣ್ಣ ನೀನು ಒಬ್ಬೊಬ್ಬನೇ ಮಾಡ್ಕೊಂಡು ನಿನ್ ವಿಡಿಯೋನ ಹೇಳ್ರಪ್ಪ. ಬೇರೆ ಇದೆ ಅಂತ ನೋಡಿ ಬ್ರೋ, ಜೀವನ ಇಷ್ಟೇ, ಪೀಸ್. ಬನ್ನಿ, ಆಟಾಡಿ, ಕುಡೀರಿ, ತಿನ್ರಿ, ಮಜಾ ಮಾಡಿ, ನೆಮ್ಮದಿಯಾಗಿರ್ಬೇಕು. ಜೈ ಡಿ ಬಾಸ್, ಜೈ ಡಿ ಬಾಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಟ್ರಾವೆಲರ್ ಬ್ರೋ ಅಂಡ್ ಮುರುಳಿ ಸಿರಾ ಜರ್ನಲಿಸ್ಟ್ ಹಾಗೂ ಆಕಾಶ್ ಕನ್ನಡಿಗ, ಇವರೆಲ್ಲ ಎಷ್ಟು ತರಲೆ ಮಾಡ್ತಾರೆ ನೋಡಿ. ನಾನು ಒಬ್ಬನೇ ಅನ್ಸುತ್ತೆ ಇಲ್ಲಿ ಡೀಸೆಂಟ್ ಹುಡುಗ. ನಿದ್ದೆರೆಲ್ಲ ತರಲೆಗಳೇ ಅಲ್ಲಲ್ಲಲ್ಲಲ್ಲಲ್ಲ ಅಂದರೆ ಸುಮ್ಮನೆ ಕಾಮಿಡಿಗಳಿದ್ದು, ಎಲ್ಲ ಒಳ್ಳೆ ನಾಲೆಡ್ಜ್ ಪರ್ಸನ್ಸು, ಎಲ್ಲ ಒಂದಿನ ಇದ್ದಿದ್ದು ತುಂಬ ಮೆಮೊರೇಬಲ್ ಆಗಿತ್ತು. ಹಾಗೆಯೇ ಅಮ್ಮನಿಕೆರೆಯಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಟು ನಮ್ಮ ಬಾಸ್ ಹತ್ರ ಹೋದು. ಯಾವ ಬಾಸ್ ಅಂತ ನೀವೇ ನೋಡ್ಬಿಡಿ. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೂ ಶೂಟ್ ಮಾಡ್ಕೊಂಡು ನಡೆದಾಡುವ ದೇವರು ಇರತಕ್ಕಂತಹ ಈ ಪವಿತ್ರ ಸ್ಥಳ ಶ್ರೀ ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ನಮ್ಮ ಮುರಳಿ ಬ್ರದರು ನಾವು ಜೊತೆಲಿ ಬಂದು, ಹಾಗೇನೆ ಟ್ರಾವೆಲರ್ ಬ್ರೋ ಅವ್ರ ಬೈಕ್ನಲ್ಲೇ ಟ್ರಾವೆಲ್ ಮಾಡ್ಕೊಂಬಂದ್ರು. ಇನ್ನು ನಮ್ಮ ಗೋಪಿ ಆ್ಯಂಡ್ ಗ್ಯಾಂಗ್ ಬೇರೆ ಕಾರಲ್ಲಿ ನಮಗಿನ್ನ ಮುಂಚೆ ಹೋಗ್ಬಿಟ್ಟವ್ರೆ. ಅವ್ರೇನು ಶೂಟಿಂಗ್ ಹೋದ್ರು, ಊಟಕ್ಕೆ ಹೋದ್ರು, ಈಗ ಹೋಗಿ ನೋಡ್ಬೇಕು ನಾವು. ಈ ಮುರಳಿ ಬ್ರೋ ಡಿ ಬಾಸ್ ಥರ ಡೈಲಾಗ್ ಹೊಡಿತಾರೆ. ಸೇಮ್ ಡಿಟ್ಟೋ ವಾಯ್ಸ್ ಹಂಗೆ ಡಿ ಬಾಸ್ ಥರನೇ ಬರುತ್ತೆ. ಯಾಕೆ ಹೇಳಿ, ಡಿ ಬಾಸ್ ಅಪ್ಪಟ ಅಭಿಮಾನಿ ಅಲ್ವಾ, ಹಂಗಾಗಿ ಅದೇ ಅವಾಗಲಿಂದ ನಾವು ಇಷ್ಟು ಮೆಲ್ಲಗೆ ಬಂದ್ವಲ್ಲ ಬ್ರೋ. ಬಂದಿದ್ದೀರಿ, ನಾವು ಅವಾಗಲೇ ಬರ್ಬೋದಾಗಿತ್ತು. ಮಾತಾಡ್ಕೊಂಡು ಅಚ್ಚುಕಟ್ಟಾಗಿ ಬಂದು ಇರ್ತಾರೆ. ಏನು ವಿವೇಜ್ ಇದು ವೆದರ್ ಹೆಂಗಿದೆ ಅಲ್ಲ, ಫೀಲ್ ಭಾಳ ಚೆನ್ನಾಗಿದೆ. ಸಮಾಧಿ ಹತ್ರ ಬಂದ್ಬಿಡ ಹಿಂಗಿದ್ದು ಬಂದಿದ್ದೀವಿ. ಭಾರಿ ಅನ್ಕೊಂಬಿಡಿ. ಕರೆಕ್ಟಾಗಿ ಇಲ್ಲಿಗೆ ಬಂದಾಗ ನನಗೆ ಮಳೆ ಬರುತ್ತೆ ಬ್ರೋ. 100% ನೋಡಿ, ಈಗ ಅದೇ ವಾತಾವರಣ ಇದೆ. ಅದೇ ವಾತಾವರಣ ಅಲ್ಲ, ಅಲ್ಲಿ ನೀವು ಕುದುರ್ತಾ ಇದೆ, ಬೀಳ್ತಿದೆ. ಹೆಂಗ್ ಕಾಣಿಸ್ತಾ ಇದೆ ಹೇಳಿ ಕ್ಯಾಮ್ರಾ ಕಣ್ಣಿಗೆ. ಕ್ಯಾಮ್ರಾ ನೋಡೋಕ್ಕೆ ಅಷ್ಟು ಆನಂದ ಆಯ್ತು. ಎಲ್ಲಿಗೆ ಹೋಗ್ತಾ ನೀವು ಅಟ್ಲ ಹೊಡೆದ್ಬಿಟ್ರಿ. ಬಳ್ಳಾರಿ, ಬೀದರ್, ಯಾದಗಿರಿ. ಎಲ್ಲಿಂದ? ಬೆಂಗಳೂರು. ಎಲ್ಲಿಂದ ಬಂದಾರಂತೆ? ಎಲ್ಲ ಬೀದರ್, ಬಳ್ಳಾರಿ, ಯಾದಗಿರಿ, ಹಾಂ. ಒಬ್ಬೊಬ್ಬರು ಮಹಾರಾಷ್ಟ್ರದಿಂದ ಬಂದಾರ. ಮಹಾರಾಷ್ಟ್ರದಿಂದಲೂ ಬಂದಾರಾ? ಉತ್ತರ ಪ್ರದೇಶದಿಂದನೂ ಬಂದವ್ರೆ. ಹಾಂ, ಉತ್ತರ ಪ್ರದೇಶ. ನಿಮ್ಮದು ಯಾವರು? ಎಲ್ಲಿಂದ? ವೆಸ್ಟ್ ಬೆಂಗಾಲ್. ಹಾಂ. ಈ ದೊಡ್ಡ ಭವನ ಆ ಸ್ಟೂಡೆಂಟ್ಗಳಿಗೆ ಸಪ್ರೇಟು ಊಟಕ್ಕಿರ್ತಕ್ಕಂತಹ ಸ್ಥಳ. ಈ ಊಟನಾ? ಕ್ಲಾಸು ಈಗ ಬೆಳಗಿನ ಕ್ಲಾಸ್ ಇದ್ರಾ? ಎಲ್ಲಿದ್ರಿ? ಇವತ್ತು ಸಂಡೇ ಅಲ್ವಾ? ಹಾಂ, ಕರೆಕ್ಟ್. ನಾಳೆ ಯಾವ ಥರ ಇರುತ್ತೆ? ಮಾಮೂಲಿ ಬೆಳಿಗ್ಗೆ 10 ಗಂಟೆನ ಕ್ಲಾಸ ಏನು? ಕ್ಲಾಸು, ಮಧ್ಯಾಹ್ನ ಊಟ, ಮತ್ತು ಸಂಜೆವರೆಗೂ ಕ್ಲಾಸು. ನಾವು ನಮ್ಮ ಗ್ಯಾಂಗೆಲ್ಲ ಶೂಟಿಂಗಿನ ಹೆಚ್ಚಾಗಿ ಮಕ್ಕಳ ಜೊತೆನೇ ಕಾಲ ಕಳೆದು, ನಮಗೇನೇ ಒಂದು ಜೀವನದ ಜಂಜಾಟ ಇರಲಿ, ಯಾವುದೇ ಮನಸ್ಸಿಗೆ ಬೇಜಾರಿರಲಿ, ಅಲ್ಲಿಗೆ ಹೋಗ್ತಿದ್ದಂಗೆ ನಮಗೆ ನಮ್ಮದೇ ಆದಂಥ ಪ್ರಪಂಚದಲ್ಲಿ ಇದುವೇನೋ ಅನ್ನಿಸ್ಬಿಡ್ತು. ಮಕ್ಕಳ ಜೊತೆ ಯಾವುದ್ಯಾವುದೋ ದೂರದ ಊರುಗಳಿಂದ, ದೂರದ ಜಿಲ್ಲೆಗಳಿಂದ, ದೂರದ ರಾಜ್ಯಗಳಿಂದ ಎಲ್ಲ ಬಂದು ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಅಷ್ಟು ಸೌಹಾರ್ದದಿಂದ ಮಕ್ಕಳುಗಳಿಗೆ ಶಿಕ್ಷಣ, ಊಟ, ಶಿಕ್ಷಣಕ್ಕೆ ಬೇಕಾಗಿರುವ ಸಾಮಗ್ರಿಗಳು
ಯಾವುದೇ ಕೊರತೆ ಇಲ್ದಂಗೆ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಅದು ನಮ್ಮ ತುಮಕೂರು ಜಿಲ್ಲೆಗಿರೋದು ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಇದು ಸಪ್ರೇಟು, ಭಕ್ತಾದಿಗಳಿಗೆ ಇದು ಇರ್ತಕ್ಕಂಥ ಸಪ್ರೇಟು, ಸ್ಟೂಡೆಂಟ್ಗಳಿಗೆ ಬೇರೆನೆ. ಇಲ್ಲಿನ ಇತಿಹಾಸ ಹೇಳ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ಲ, ಅಷ್ಟು ಇತಿಹಾಸಗಳಿದೆ. ನಮ್ಮ ತುಮಕೂರು ನಮ್ಮ ಹೆಮ್ಮೆ ಅಂತ ಹೇಳ್ತಾ ನಾವು ಕೂಡ ಪ್ರಸಾದನ ಸ್ವೀಕರಿಸ್ಕೊಂಡು ಬಂದು ನೋಡಿ, ಇಲ್ಲಿ ಭತ್ತ, ಕಾಳುಗಳು, ಅಕ್ಕಿಗಳು, ರಾಗಿಗಳು ಇವನ್ನೆಲ್ಲ ತುಂಬಿಡೋಕ್ಕೆ ಅವತ್ತಿನ ಕಾಲದಲ್ಲಿ ಇವನ್ನೆಲ್ಲ ಅಂಡೆಗಳನ್ನ ಬಳಸ್ತಾ ಇದ್ರು. ಕಂಚಿನ ಅಂಡೆ ಅನಿಸುತ್ತೆ ಇವನ್ನ ಬಳಸ್ತಾ ಇದ್ರು. ಇವನ್ನೆಲ್ಲ ಮಕ್ಳುಗಳಿಗೆ ತೋರಿಸ್ಬೇಕು. ಇವತ್ತಿನ ಮಕ್ಳುಗಳಿಗೆ ಏನು ಗೊತ್ತಿಲ್ಲ, ತೋರಿಸ್ಬೇಕು. ನಾನು ಕೂಡ ನೋಡಿರಲಿಲ್ಲ, ಇವತ್ತು ನೋಡಿದೆ. ಹಾಗೆಯೇ ಫೈನಲಿ ನಮ್ಮ ತುಮಕೂರು ಟೌನಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಟೌನಲ್ಲಿ ಹತ್ರ ಬಂದ್ವಪ್ಪ. ಅಲ್ಲೇನೋ ಒಂದು ನೋಡ್ದು ಹೆಲಿಕಾಪ್ಟ್ರು. ಅದೇ ಹೆಲಿಕಾಪ್ಟರ್ ಹತ್ಕೊಂಡು ಸೀದಾ ಉಳಿಯಾರಿಗೆ ಬಂದು ಹಿಡಿದು ನೋಡ್ರಿ. ಅಷ್ಟೇ.